ಹಾಯ್ ಗಾಯ್ಸ್, ನಾವು ಇವತ್ತಿನ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ನ ಡಿಸ್ಕಸ್ ಮಾಡಕ್ ಹೋಗ್ತಿದೀವಿ. ಸಿ ಗೈಸ್, ಯಾಕೆ ಈ ಇಂಪಾರ್ಟೆಂಟ್ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಅಂತ ಏನಾರ ರೀಸನ್ ಗೊತ್ತಿದ್ಯಾ? ಸಿ ನಿಮ್ ಕಾಲೇಜ್ಗಳಲ್ಲಿ ನಿಮ್ಮ ಸೀನಿಯರ್ಸ್ ಗಳೇ ಆಗಿರ್ಬೋದು, ಬಹಳಷ್ಟು ಜನ ಟಾಪರ್ಸ್ ಅಂತ ಅಂದ್ಬಿಟ್ಟು ಆಗಿರ್ತಾರೆ. ಟಾಪರ್ಸ್ ಅಂತಂದ್ರೆ ಏನು? 100 ಔಟ್ ಆಫ್ 100 ಮಾರ್ಕ್ಸ್ ಅನ್ನ ತೆಗೆದಿರ್ತಾರೆ. ಅಂತಂದ್ರೆ ಇಂಟರ್ನಲ್ 20 ಮಾರ್ಕ್ಸ್ ಮತ್ತೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ 80 ತೆಗೆದಿರ್ತಾರೆ. ಹಾಗಾದ್ರೆ ಈ ಟಾಪರ್ಸ್ ಗಳು ಹೇಗಾದ್ರು ಅಂತ ಏನಾದ್ರು ನಿಮ್ಗೆ ಐಡಿಯಾ ಇದೆಯಾ? ಅವ್ರು ಹೇಗೆ ಈಸಿಯಾಗಿ 80 ಔಟ್ ಆಫ್ 80 ತೆಗೆದ್ರು ಅಂತ ಅಂದ್ಬಿಟ್ಟು? ಸಿ ಗೈಸ್, ಇಟ್ ಪ್ಯೂರ್ಲಿ ಎ ಮೆಥಡಾಲಜಿಸ್ ದಟ್ ದೇ ಲರ್ನ್. ಅಂತಂದ್ರೆ ಅವ್ರು ಯಾವ್ದೋ ಒಂದು ಟೆಕ್ನಿಕ್ ನ ಅಥವಾ ಮೆಥಡ್ ಅನ್ನ ಯೂಸ್ ಮಾಡಿ ಅವರು ಕಲ್ತಿದ್ದಾರೆ. ಸೊ ಆ ಮೆಥಡ್ ಅನ್ನ ನೀವ್ ಯಾಕೆ ಕಲಿಬಾರ್ದು? ನೀವ್ಯಾಕೆ 100 ಔಟ್ ಆಫ್ 100 ತೆಗಿಯಕ್ಕಾಗಲ್ಲ? ನಿಮ್ಮ ಸ್ಮಾಲ್ ಎಫರ್ಟ್ ಅನ್ನ ಹಾಕಿದ್ರಿ ಅಂತಂದ್ರೆ 100% ನೀವು ಕೂಡ 100 ಔಟ್ ಆಫ್ 100 ನ ತೆಗಿಬಹುದು. ಈ ಟೆಕ್ನಿಕ್ ಅನ್ನ ನೀವು ಈಗಿಂದಾನೇ ತಿಳ್ಕೊಬಿಡಿ. ನಾನ್ ಯಾಕೆ ನೀವು ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಿರ್ಬೋದು, ವೇಟೇಜ್, ಚಾಪ್ಟರ್ ವೈಸ್ ಯಾಕೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕು ಹೇಳಿ? ಏನಕ್ಕೆ ಅಂತಂದ್ರೆ ನೀವು ಇನಿಷಿಯಲ್ ಸ್ಟೇಜ್ ಅಲ್ಲೇ ಕಲ್ತ್ಬಿಟ್ರಿ ಅಂತಂದ್ರೆ ನಿಮ್ಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ತರ ಆಗುತ್ತೆ, ಯಾವ ಚಾಪ್ಟರ್ ಮೇಲೆ ಎಷ್ಟೆಷ್ಟು ವೇಟೇಜ್ ಇರುತ್ತೆ ಅನ್ನೋದನ್ನ ತಿಳ್ಕೊಬಿಟ್ರೆ ನೀವು ಆರಾಮ್ಸೆ 80 ಔಟ್ ಆಫ್ 80 ನ ತೆಗಿಬಹುದು. ಗೈಸ್, ಇನ್ನೂ ಒಂದು ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಕ್ಲಾರಿಫಿಕೇಶನ್ ಕೊಡಕ್ಕೂ ಇಷ್ಟಪಡ್ತೀನಿ. ನಮ್ ಸರ್ ನಮ್ಗೆ ಇದನ್ನೇ ಹೇಳ್ತಾ ಇದ್ದಿದ್ದು ಏನಂತಂದ್ರೆ, ನೀವು ಕರೆಕ್ಟ್ ಪಾತ್ ಅಲ್ಲಿ ಓದಕ್ಕೆ ಕುತ್ಕೊಳ್ತಿದ್ದೀರಿ ಪ್ರತಿದಿನ ಅಂತಂದ್ರೆ, ಅಥವಾ ನೀವು ನಮ್ಮ ಪಾಠವನ್ನ ಟ್ರ್ಯಾಕ್ ಅಲ್ಲಿ ಇದ್ದೀರಾ, ಓದೋ ಟ್ರ್ಯಾಕ್ ಅಲ್ಲಿ ಇದ್ದೀರಾ ಅಂತ ಅಂದಿದ ತಕ್ಷಣ ನಿಮ್ಮ 50% ಮಾರ್ಕ್ಸ್ ಆಲ್ರೆಡಿ ಬಂದಾಗಿದೆ ಅಂತ ಈಗ ಹೇಳ್ತಾ ಇದೀನಿ. ನೋಡಿ, ಇಲ್ಲಿ ಯಾರ್ಯಾರು ವಿಡಿಯೋನ ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಈಗಾಗಲೇ 50% ಬಂದ್ಬಿಟ್ಟಿದೆ ಮಾರ್ಕ್ಸ್. ಇನ್ನೇನಿದ್ರು ಬರೀ 50% ಮಾರ್ಕ್ಸ್ ಗೆ ನೀವು ಅಟೆಂಡ್ ಮಾಡ್ತೀರಾ ಅಂತಂದ್ರೆ ನೀವು ಕರೆಕ್ಟ್ ಪಾತ್ ಅಲ್ಲಿ ಇರ್ತೀರ ಅಂತಂದ್ರೆ 50% ಆಲ್ರೆಡಿ ಸ್ಕೋರ್ ಮಾಡ್ದಂಗೆ. ಈಗ ಏನ್ ಟ್ರ್ಯಾಕ್ ಅಲ್ಲಿ ಇದ್ದೀರಲ್ಲ, ಈ ಟ್ರ್ಯಾಕ್ ಅಲ್ಲಿ 50% ಸ್ಕೋರ್ ಮಾಡಿದೀರಾ. ಇನ್ನ ಸ್ಮಾಲ್ ಎಫರ್ಟ್ ನ ಪ್ರತಿ ಕನ್ಸಿಸ್ಟೆಂಟ್ ಆಗಿ ನೀವು ಆಗ್ತಾ ಬಂದ್ರಿ ಅಂತಂದ್ರೆ ಆರಾಮ್ಸೆ ಆಗಿ ಈಸಿಯಾಗಿ 100 ಔಟ್ ಆಫ್ 100 ನ ತೆಗಿತೀರಾ. ಇದನ್ನ ಈಗ್ಲೇನೆ ಬರ್ದಿಟ್ಕೊಳ್ಳಿ, ನಾನು ಸುಮ್ನೆ ಉತ್ಪ್ರೇಕ್ಷೆಗೋಸ್ಕರ ಹೇಳ್ತಾ ಇರೋಂಥದ್ದಲ್ಲ. ಸೊ ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ ಬಿಡೋಣ. ಈಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ, ನಿಮ್ಗೆ ಕ್ವಶನ್ ಪೇಪರ್ ನ ಕೊನೆ ತನಕ ಎಷ್ಟೋ ಜನ ನೋಡೇ ಇರ್ತಿಲ್ಲ. ಎಕ್ಸಾಮ್ ಯಾವಾಗ ಬರುತ್ತೆ, ಎಕ್ಸಾಮ್ ಹಾಲ್ ಅಲ್ಲಿ ಯಾವಾಗ ಕೂತಿರ್ತಾರೆ ಅವತ್ತೇನೆ ಕ್ವಶನ್ ಪೇಪರ್ ನ ನೋಡ್ತಾರೆ. ಅದಕ್ಕೇನೆ ಅವ್ರಿಗೆ ಗಾಬರಿ ಆಗಂತದ್ದು, ಆಂಗ್ಸೈಟಿ ಆಗಂತದ್ದು, ಸ್ವಲ್ಪ ಅವ್ರಿಗೆ ಬೇಜಾರಾಗುತ್ತೆ. ಅಯ್ಯೋ, ನಾನು ಏನೇನೋ ಓದಿದ್ದೆ, ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ದಂಗ್ ಕ್ವಶನ್ ಗಳು ಬಂದಿಲ್ಲ ಅಂತ ಅಂದ್ಬಿಟ್ಟು ಅವರು ಮಿಸ್ ಆಗಿರ್ತಾರೆ. ಎಲ್ಲಿ ಗೊತ್ತಾ? ಅವರು ಕ್ವಶನ್ ಪೇಪರ್ ಪ್ಯಾಟರ್ನ್ ನ ತಿಳ್ಕೊಂಡಿರಲ್ಲ, ಯಾವ ತರ ಕ್ವಶನ್ ನ ಕೇಳ್ತಾರೆ ಅನ್ನೋದು ಅವ್ರಿಗೆ ಐಡಿಯಾ ಇರಲ್ಲ. ಹಾಗಾಗಿ ಅವ್ರ ಮಾರ್ಕ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ನೀವು ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗೆ ಆಗುತ್ತೆ ಅನ್ನೋದೊಂದು ತಿಳ್ಕೊಬಿಟ್ರೆ ನೀವು ಆರಾಮ್ಸೆ ತುಂಬಾ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಗೈಸ್, ನೀವು ಈಗಾಗಲೇ ಸೆಕೆಂಡ್ ಇಯರ್ PUC ಓದ್ತಾ ಇದ್ದೀರಾ. ನಿಮ್ಗೆ ಮೇನ್ ಪಿಲ್ಲರ್ ಸಬ್ಜೆಕ್ಟ್ ಗಳು ಯಾವ್ಯಾವುದು? ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್. ಅಕೌಂಟೆನ್ಸಿ ಕ್ವಶನ್ ಪೇಪರ್ ಪ್ಯಾಟರ್ನ್ ನ ಹೇಳಕ್ಕಿಂತ ಮುಂಚೆ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ ನೋಡಿ. ಇಲ್ಲಿ ಗೈಸ್, ನಿಮ್ಮ ಕ್ವಶನ್ ಪೇಪರ್ ಪ್ರಿಪೇರ್ ಆಗೋದು 132 ಮಾರ್ಕ್ಸ್ಗೆ. ಇನ್ನೂ ಒಂದ್ಸಲ ಹೇಳ್ತೀನಿ, ಮೆನ್ಷನ್ ಮಾಡಿ, ಬೇಕಾದ್ರೆ ಯಾವ್ದಾದ್ರು ನೋಟ್ಸ್ ಅಲ್ಲಿ ಅಥವಾ ಬುಕ್ ಅಲ್ಲಿ ಬರ್ದಿಟ್ಕೊಳ್ಳಿ. ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ರೆಡಿ ಆಗೋದು ಕ್ವಶನ್ ಟೋಟಲ್ 132 ಮಾರ್ಕ್ಸ್ಗೆ. ನಿಮಗೆ ಬೇಕಾಗಿರೋದು 130ರಲ್ಲಿ ಎಷ್ಟು ಮಾರ್ಕ್ಸ್? ಬರೀ 80 ಮಾರ್ಕ್ಸ್. 80 ಮಾರ್ಕ್ಸ್ ಸ್ಕೋರ್ ಮಾಡಕ್ ಆಗೋದಿಲ್ವಾ ನಿಮ್ಗೆ? 130ರಲ್ಲಿ ಆರಾಮ್ಸೆ 80 ಔಟ್ ಆಫ್ 80 ತಗಲಿಬೇಕು. ಅದಕ್ಕೆ ಬೇಕಾದಂತಹ ಟೆಕ್ನಿಕಲ್ ನ ಹೇಗಿದೆ ಅದನ್ನ ತಿಳ್ಕೊಳ್ತಾ ಹೋಗೋಣ. ಮೇನ್ ಆಗಿ ಕ್ವಶನ್ ಪೇಪರ್ ಕೊಟ್ಟಾಗ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ಗಾಬರಿ ಆಗ್ಬಾರ್ದು, ಏನು ತಲೆ ಕೆಡಿಸ್ಕೋಬಾರ್ದು. ನಾನು ಈಗಾಗಲೇ ಚೆಕ್ ಮಾಡಿದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಅಂತಂದ್ರೆ ಆರಾಮ್ಸೆ 80 ಔಟ್ ಆಫ್ 80 ನ ತೆಗಿತೀರಾ. ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಮೇನ್ ಆಗಿ 4 ಪಾರ್ಟ್ ಆಗಿ ಡಿವೈಡ್ ನ ಮಾಡ್ತಾರೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತ ಡಿವೈಡ್ ಮಾಡ್ತಾರೆ. ಅದರಲ್ಲಿ ಪ್ರತಿಯೊಂದು ಪಾರ್ಟ್ ಗಳು ಯಾವ ತರ ವೇಟೇಜ್ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹೀಗಾಗಿ ನೀವು ಈಗಾಗಲೇ ಡಿಸ್ಪ್ಲೇ ಬರ್ತಾ ಇದೆ ನಿಮ್ಗೆ, ನಿಮ್ದು ಅಕೌಂಟೆನ್ಸಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು. ನಾನು ಆಗ್ಲೇ ಹೇಳಿದೀನಿ, ನಿಮ್ಮ ಕ್ವಶನ್ ಪೇಪರ್ ಒಟ್ಟು ಟೋಟಲ್ ಎಷ್ಟು ಮಾರ್ಕ್ಸ್ ಸೆಟ್ ಆಗಿರುತ್ತೆ? 132 ಮಾರ್ಕ್ಸಿಗೆ ಸೆಟ್ ಆಗಿರುತ್ತೆ. ನಿಮಗೆ ಸ್ಕೋರ್ ಮಾಡ್ಬೇಕಾಗಿರೋದು ಎಷ್ಟು? ಬರೀ 80 ಮಾರ್ಕ್ಸ್ ಅಷ್ಟೇ. 80 ಸ್ಕೋರ್ ಮಾಡಕ್ಕಾಗೋದಿಲ್ವಾ? 1 ವರ್ಷ ಕೂತು ಓದಿರ್ತೀರಾ, ಆರಾಮ್ಸೆ 80 ಸ್ಕೋರ್ ನ ಮಾಡ್ಬೋದು. ಓಕೆನಾ? ಈಗ ನಾನು ಆಗ್ಲೇ ಹೇಳಿದೆ, ನಿಮ್ಮ ಕ್ವಶನ್ ಪೇಪರ್ 4 ಪಾರ್ಟ್ ಇರುತ್ತೆ. ಪಾರ್ಟ್ ಎ. ಈಗ ನಾವು ಪಾರ್ಟ್ ಎ ಅಲ್ಲಿ ಯಾವ್ಯಾವ ತರದ್ದು ಬರ್ತಾ ಹೋಗುತ್ತೆ ಅನ್ನೋದನ್ನ ನೋಡೋಣ. ಅದಾದ್ಮೇಲೆ ನೀವು ಇನ್ನೂ ಒಂದ್ ಏನಂತಂದ್ರೆ, ಎಕ್ಸಾಮ್ ಟೈಮ್ ಅಲ್ಲಿ ಅಥವಾ ಎಕ್ಸಾಮ್ ಬರಿಬೇಕಾದ್ರೆ ಕ್ವಶನ್ ಅನ್ನು ಬರ್ದು ಅದಾದ್ಮೇಲೆ ಆನ್ಸರ್ ಬರಿಬೇಕು, ಆತರ ಏನು ಇರೋದಿಲ್ಲ. ಕ್ವಶನ್ ನಂಬರ್ ನ ಏನ್ ಕರೆಕ್ಟ್ ಆಗಿದೆ ಆ ಕ್ವಶನ್ ನಂಬರ್ ನ ಕ್ಲೀನ್ ಆಗಿ ಮೆನ್ಷನ್ ಮಾಡಿ
ಆನ್ಸರ್ ನ ಬರೆದ್ರೆ ಸಾಕಾಗಿರುತ್ತೆ. ನೀವು ಕ್ವಶನ್ ಬರೀಬೇಕು, ಅದಕ್ಕೂ ಟೈಮ್ ವೇಸ್ಟ್ ಆಗುತ್ತೆ. ಸೊ ಈ ತರ ಮಾಡ್ಕೊಳ್ಳಂತಹ ನೆಸೆಸಿಟಿ ಇರೋದಿಲ್ಲ. ಓಕೆನಾ? ಹಾಗಾಗಿ ಕ್ವಶನ್ ನಂಬರ್ ನ ಹಾಕಂತದ್ದು ಈಗ ಸಪೋಸ್ ನೀವು ಕೆಲವು ಸಲ ಮಿಸ್ಟೇಕ್ ಮಾಡ್ಬಿಟ್ಟಿರ್ತೀರ. ಏನ್ ಮಾಡಿರ್ತೀರಾ ಅಂತಂದ್ರೆ ನಿಮ್ಗೆ 10th ಕ್ವಶನ್ ಗೆ ಕರೆಕ್ಟ್ ಆಗಿ ಆನ್ಸರ್ ಗೊತ್ತಿರುತ್ತೆ, ಆದ್ರೆ ನೀವು 11th ಕ್ವಶನ್ ಅಂತ ಅಂದ್ಬಿಟ್ಟು ಬರ್ದ್ಬಿಟ್ಟು ಅದಕ್ಕೆ ಆನ್ಸರ್ ನ ಏನೋ ಟಿಕ್ ಮಾಡ್ಬಿಟ್ಟಿರ್ತೀರಾ ಅಥವಾ ಆನ್ಸರ್ ಬರ್ಬಿಟ್ಟಿರ್ತೀರಾ. ಅವಾಗ ನಿಮ್ಗೆ ಮಾರ್ಕ್ಸ್ ಹೋಗ್ತಕ್ಕಂತ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಕ್ವಶನ್ ನಂಬರ್ ಬರಿಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸೊ ಇನ್ನೊಂದ್ಸಲ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ ನ ಬರಿಬೇಕಾದ್ರೆ ತುಂಬಾ 2 ಸಲ ಕ್ಲಾರಿಫಿಕೇಶನ್ ತಗೊಂಡು ಕ್ವಶನ್ ನಂಬರ್ ಬರ್ದು ಆನ್ಸರ್ ನ ಬರಿಬೇಕಾಗುತ್ತೆ. ಹೀಗೆ 132 ಮಾರ್ಕ್ಸ್ ಗೆ ನಿಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಿರುತ್ತೆ. ನೀವು ಬರಿಬೇಕಾಗಿರೋದು 80 ಮಾರ್ಕ್ಸ್. ನಿಮ್ಗೆ ಸ್ಕೋರ್ ಮಾಡ್ಬೇಕಾಗಿರೋದು ಬರೀ 80 ಮಾರ್ಕ್ಸ್ ಅಷ್ಟೇ. ಪಾರ್ಟ್ ಎ ಏನಿದೆ ಅಂತ ನೋಡೋಣ. ಪಾರ್ಟ್ ಎ ಬರ್ತಕ್ಕಂತಹ ಎಲ್ಲಾ ಕ್ವಶನ್ಗಳಿಗೂ ಒಂದೊಂದೇ ಮಾರ್ಕ್ಸ್ ಇರೋಂಥದ್ದು. ಈ ಪಾರ್ಟ್ ಅಲ್ಲಿ ನೀವು ಪ್ರತಿಯೊಂದು ಕ್ವಶನ್ಗಳಿಗೂ ಒಂದೊಂದು ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಆ ಪಾರ್ಟ್ ಎಲ್ಲಿ ಫಸ್ಟ್ ಏನ್ ಬರುತ್ತೆ? MCQ. MCQ ಅಂತಂದ್ರೆ ಏನು? ಅಬ್ರಿವೇಶನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಅಂದ್ರೆ ಒಂದು ಕ್ವಶನ್ ಕೊಟ್ಟಿರ್ತಾರೆ, ಅದಕ್ಕೆ 4 ಆಪ್ಷನ್ ಗಳನ್ನ ಕೊಡ್ತಾರೆ. ಆ 4 ಆಪ್ಷನ್ ಗಳಲ್ಲಿ ಕರೆಕ್ಟ್ ಆಗಿರೋಂತಹ ಆನ್ಸರ್ ಯಾವ್ದು ಅಂತ ಅಂದ್ಬಿಟ್ಟು ಟಿಕ್ ಮಾಡಿ ಬರೀಬೇಕು. ಅದನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ ಅಂತಾರೆ. ಇದು 5 ಕ್ವಶನ್ ಕೇಳ್ತಾರೆ. 5 ಕ್ವಶನ್ ನೀವು ಇದರಲ್ಲಿ ಯಾವುದೇ ರೀತಿಯಾದಂತಹ ಆಪ್ಷನ್ ಗಳಿರೋದಿಲ್ಲ, ಜಾಸ್ತಿ ಕ್ವಶನ್ ಕೇಳಲ್ಲ. 5 ಕ್ವಶನ್ ಕೇಳ್ತಾರೆ. ನೀವು 5 ಕ್ವಶನ್ ಕಂಪಲ್ಸರಿ ಆಗಿ ಅಟೆಂಡ್ ಮಾಡ್ಬೇಕಾಗಿರುತ್ತೆ. ಪ್ರತಿಯೊಂದು ಕ್ವಶನ್ಗೂ 1 ಮಾರ್ಕ್ಸ್ ಇರುತ್ತೆ. 5 ಕ್ವಶನ್ ಒಂದೊಂದು ಮಾರ್ಕ್ಸ್, 5 ಮಾರ್ಕ್ಸ್ ನಿಮ್ಗೆ ಕ್ಯಾರಿ ಆಗುತ್ತೆ. ಸೊ 5 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ತೀರಾ. ಇದು ಕ್ವಶನ್ ನಂಬರ್ ಎಲ್ಲಿಂದ? ಕ್ವಶನ್ ನಂಬರ್ 1 ಇಂದ ಕ್ವಶನ್ ನಂಬರ್ 5. ಒಂದೇ ಕ್ವಶನ್ ನಂಬರ್ 1 ಹಾಕಿ ಅದಕ್ಕೆ ಯಾವ್ದು ಆನ್ಸರ್ ಅಂತ ಬರೀಬೇಕು. ಕ್ವಶನ್ ನಂಬರ್ 2 ಹಾಕಿ ಅದಕ್ಕೆ ಯಾವ್ದು ಆನ್ಸರ್ ಅಂತ ಬರೀಬೇಕು. ಈ ತರ 1 2 3 4 ಗೆ ಯಾವ್ಯಾವ್ದು ಆನ್ಸರ್ ಇದೆ ಅಂತ ಅಂದ್ಬಿಟ್ಟು ಬರೆದ್ರೆ ಸಾಕಿರುತ್ತೆ. ಇನ್ನ ಪಾರ್ಟ್ ಎ ಸೆಕೆಂಡ್ ಮೇನ್ ಇಂಪಾರ್ಟೆಂಟ್ ಯಾವ್ದು ಅಂತಂದ್ರೆ FIP, ಫಿಲ್ ಇನ್ ದ ಬ್ಲಾಂಕ್ಸ್. ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡಕ್ಕಾಗೋದಿಲ್ಲ. ನಿಮ್ಗೆ ಕ್ವಶನ್ ಗಳಿಗೆ ಕನ್ನಡದಲ್ಲಿ ಬಿಟ್ಟ ಸ್ಥಳ ತುಂಬಿರಿ, ಅದಕ್ಕೆ ಆಪ್ಷನ್ ಕೊಟ್ಬಿಟ್ಟಿರ್ತಾರೆ ಮೇಲ್ಗಡೆ ಯಾವ್ಯಾವ್ದು ಅಂತ ಅಂದ್ಬಿಟ್ಟು. ನಿಮ್ಗೆ ಜಾಸ್ತಿ ಆಪ್ಷನ್ ಕೊಟ್ಟಿರ್ತಾರೆ. ನೀವು ಅದಕ್ಕೆ ಸೂಟಬಲ್ ಆಗ್ತಕ್ಕಂತಹ ಆಪ್ಷನ್ ನ ಸೆಲೆಕ್ಟ್ ಮಾಡಿ ಆ ಫಿಲ್ ಇನ್ ದ ಬ್ಲಾಂಕ್ಸ್ ನ ಫಿಲ್ ಮಾಡ್ಬೇಕಾಗತ್ತೆ. ಇದಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಆಪ್ಷನ್ ಗಳೆಲ್ಲ 5 ಕ್ವಶನ್ ನ ಕೇಳ್ತಾರೆ. 5 ಕ್ವಶನ್ ನ ನೀವು ಅಟೆಂಡ್ ಮಾಡ್ಬೇಕಾಗತ್ತೆ. ಪ್ರತಿಯೊಂದು ಕ್ವಶನ್ಗೂ ಒಂದೊಂದು ಮಾರ್ಕ್ಸ್. ಸೊ 5 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಇದು ಕ್ವಶನ್ ನಂಬರ್ 6 ರಿಂದ 10 ಇರುತ್ತೆ. 6 to 10 ತನಕ ನಿಮಗೆ ಪಾರ್ಟ್ ಎ ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ ನ ಕೇಳ್ತಾರೆ. ಹಾಗಾದ್ರೆ ಪಾರ್ಟ್ ಎ ಅಲ್ಲಿ ಥರ್ಡ್ ಪಾರ್ಟ್ ಯಾವುದು? ಮ್ಯಾಚ್ ದ ಫಾಲೋಯಿಂಗ್. ಚಿಕ್ಕ ವಯಸ್ಸಿಂದ ಮ್ಯಾಚ್ ದ ಫಾಲೋಯಿಂಗ್ ಮಾಡ್ತಿದ್ದೀರಾ ಕಂಡ್ರೆ ಈಗ ಮಾಡಕ್ ಬರೋದಿಲ್ವಾ? ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಮಕ್ಳಿಗೆ ಯಾವ ತರ ಅನಾಲಿಟಿಕಲ್ ಆಗಿ ಅವರು ಬೇಸಿಕ್ ನಾಲೆಜ್ ಏನ್ ಮಾಡ್ಬೇಕು ಅಂತ ಕೇಳ್ತಿದ್ರು. ಈಗಲೂ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಮಾಡಕ್ ಆಗೋದಿಲ್ವಾ? ಆರಾಮ್ಸೆ ಮ್ಯಾಚ್ ದ ಫಾಲೋಯಿಂಗ್ ಮಾಡ್ಬೋದು. ಇದೇನಂತಂದ್ರೆ ಇದರಲ್ಲಿ 5 ಕೇಳ್ತಾರೆ, 1 2 3 4 ಅದು ABCD ಅಂತ ಇರುತ್ತೆ. ಬಟ್ ನಿಮ್ಗೆ ಕ್ವಶನ್ ನಂಬರ್ ಅಂತ ಬಂದಾಗ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ ಅಂತ ಅಂದಾಗ ಒಂದೇ ಇರುತ್ತೆ. ನೀವು ಅದನ್ನ ಅಟೆಂಡ್ ಮಾಡ್ಬೇಕಾಗುತ್ತೆ. ಅದರಲ್ಲಿ 5 ಇರುತ್ತೆ ಒಳಗೆ, ABCDE ಅಂತ ಇರುತ್ತೆ. ಸೊ ನೀವು ಅದನ್ನ ಅಟೆಂಡ್ ಮಾಡ್ಬೇಕಾಗುತ್ತೆ. ಬಟ್ ಕ್ವಶನ್ ನಂಬರ್ ಅಂತ ಬರಿಬೇಕಾದ್ರೆ ಅದ್ರದ್ದು ಏನಿರುತ್ತೆ 11 ಕ್ವಶನ್ ಅಂತ ಅಂದ್ಬಿಟ್ಟೆ ನೀವು ಆನ್ಸರ್ ಬುಕ್ಲೆಟ್ ಅಲ್ಲಿ ನೀವು ಮೆನ್ಷನ್ ಮಾಡ್ಬೇಕಾಗತ್ತೆ. ಸೊ 5 ಇರುತ್ತೆ, ಒಂದೊಂದಕ್ಕೆ 1 ಮಾರ್ಕ್ಸ್. 5 ಅಟೆಂಡ್ ಮಾಡಿದ್ರೆ ನಿಮ್ಗೆ 5 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಅದು ಯಾವ್ದ್ರಲ್ಲಿ? ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ. ಪಾರ್ಟ್ ಎ ಅಲ್ಲೇನೆ. 1 ಸೆಕೆಂಡ್. ಅದಾದ್ಮೇಲೆ ಪಾರ್ಟ್ ಬಿ ಅಲ್ಲಿ ನೀವು ಇದು ಪಾರ್ಟ್ ಎ ಇನ್ನೊಂದು ಫೈನಲ್ ಆಗಿ ಮಿಸ್ ಮಾಡಿದ್ದೀರಾ. ಯಾವುದು? ಫೋರ್ತ್ ಒನ್ ಯಾವುದು? 1 ವರ್ಡ್ ಆನ್ಸರ್. 5 ಕ್ವಶನ್ ಕೇಳಿರ್ತಾರೆ, ತುಂಬಾ ಚಿಕ್ಕದು. ಅದರ ಮೀನಿಂಗ್ ಅಂದ್ರೇನು? ಡೆಫಿನೇಷನ್, ವಾಟ್ ಯು ಮೀನ್ ಬೈ ಪಾರ್ಟ್ನರ್ಶಿಪ್, ವಾಟ್ ಯು ಮೀನ್ ಬೈ ಗುಡ್ ವಿಲ್, ಈ ತರ ಕೇಳ್ತಾರೆ. 5 ಕ್ವಶನ್ ಇರುತ್ತೆ. ಒಂದೊಂದೇ ಸಿಂಗಲ್ ಸೆಂಟೆನ್ಸ್ ಅಲ್ಲಿ ಆನ್ಸರ್ ಬರೆದ್ರೆ ಸಾಕಾಗಿರುತ್ತೆ. 5 ಕ್ವಶನ್ ಗಳನ್ನ ಕೇಳ್ತಾರೆ. 5 ಕ್ವಶನ್ ನ ನೀವು ಆನ್ಸರ್ ಮಾಡ್ಬೇಕಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಆಪ್ಷನ್ ಇರಲ್ಲ. ಒಂದೊಂದು ಕ್ವಶನ್ ಗಳಿಗೂ ಒಂದೊಂದು ಮಾರ್ಕ್ಸ್ ಇರುತ್ತೆ. 5 ಮಾರ್ಕ್ಸ್ ಅನ್ನ ನಿಮ್ಗೆ ಸ್ಕೋರ್ ಆಗುತ್ತೆ. ಇದು ಕ್ವಶನ್ ನಂಬರ್ ಬಂದು 12 ರಿಂದ 16 ಇರುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಕ್ವಶನ್ ನಂಬರ್ ನ ಹಾಕ್ಬೇಕಾದ್ರೆ ನಾನು ಪದೇ ರಿಪೀಟೆಡ್ಲಿ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಇನ್ನ ಫೈನಲ್ ಆಗಿ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬರೋದು ಪಾರ್ಟ್ ಬಿ ಮತ್ತೆ ಪಾರ್ಟ್ ಸಿ ಮತ್ತೆ ಪಾರ್ಟ್ ಡಿ. ಸೊ ಇದರಲ್ಲಿ ಪ್ರಾಬ್ಲಮ್ ಗಳು ಬರ್ತಾ ಹೋಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ. ಪಾರ್ಟ್ ಬಿ ಅಲ್ಲಿ ನಿಮ್ಗೆ ಬರ್ತಕ್ಕಂಥದ್ದು ಆಗ ಪಾರ್ಟ್ ಎ ಎಷ್ಟು ಬರುತ್ತೆ ಅಂತಂದ್ರೆ ಎಲ್ಲ ಒಂದೊಂದು ಮಾರ್ಕ್ಸಿನ ಕ್ವಶನ್ಗಳು.
ಒಂದ್ ಮಾರ್ಕ್ಸ್ ಅಟೆಂಡ್ ಮಾಡೋದ್ರಿಂದ ಒಂದೊಂದು ಮಾರ್ಕ್ಸ್, ಪ್ರತಿ ಕ್ವಶನ್ ಅಟೆಂಡ್ ಮಾಡೋದ್ರಿಂದ ಒಂದೊಂದು ಮಾರ್ಕ್ಸ್ ನಿಮ್ಗೆ ಕ್ಯಾರಿ ಆಗುತ್ತೆ ಅಂತ ಹೇಳ್ತೀನಿ. ಪಾರ್ಟ್ ಬಿ ಅಲ್ಲಿ ಇರ್ತಕ್ಕಂಥದ್ದು 2 ಮಾರ್ಕ್ಸ್ ಕ್ವಶನ್ಸ್ಗಳು. ಒಂದು ಕ್ವಶನ್ ಅಟೆಂಡ್ ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಇಲ್ಲಿ ಶಾರ್ಟ್ ಆನ್ಸರ್ ಕ್ವಶನ್ಸ್, 2 3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕನ್ನಡದಲ್ಲಿ ಹೇಳ್ತಾರೆ. ನಿಮ್ಗೆ ಇದು 5 ಕ್ವಶನ್ ನ ಕೊಡ್ತಾರೆ. ಎಷ್ಟು ಹೇಳಿ? 5 ಕ್ವಶನ್ಸ್ ನ ಅವರು ಕೇಳ್ತಾರೆ. ನೀವು ಆನ್ಸರ್ ಮಾಡ್ಬೇಕಾಗಿರೋದು ಎಷ್ಟು? ಬರೀ 3 ಕ್ವಶನ್. 5 ಕ್ವಶನ್ ಕೇಳ್ತಾರೆ ಪಾರ್ಟ್ ಬಿ ಅಲ್ಲಿ, ನೀವು ಅಟೆಂಡ್ ಮಾಡ್ಬೇಕಾಗಿರೋದು ಬರೀ 3 ಕ್ವಶನ್. ಪ್ರತಿಯೊಂದಕ್ಕೂ ನೀವು ಅವ್ರ ತರ 5 ಕ್ವಶನ್ ಏನಾದ್ರು ಅಟೆಂಡ್ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಸ್ಕೋರ್ ಆಗುತ್ತೆ? 5 ಕ್ವಶನ್ ಕೇಳ್ತಾರೆ, ಪ್ರತಿಯೊಂದಕ್ಕೂ 2 ಮಾರ್ಕ್ಸ್ ಮಾಡ್ತಾರೆ, 10 ಮಾರ್ಕ್ಸ್ ಕೊಡ್ತಾರೆ. ಆದ್ರೆ ನೀವು ಅಟೆಂಡ್ ಮಾಡ್ಬೇಕಾಗಿರೋದು ಎಷ್ಟು? 3 ಕ್ವಶನ್ ಅಟೆಂಡ್ ಮಾಡ್ಬೇಕು, ಪ್ರತಿಯೊಂದು ಕ್ವಶನ್ಗೂ 2 ಮಾರ್ಕ್ಸ್. ಸೊ ನಿಮ್ಗೆ 6 ಮಾರ್ಕ್ಸ್ ಈ ಪಾರ್ಟ್ ಬಿ ಅಲ್ಲಿ ಬರುತ್ತೆ. ಇದು ಕ್ವಶನ್ ನಂಬರ್ ಬಂದು 17 ಇಂದ 21 ಆಗಿರುತ್ತೆ. ಇನ್ನ ಪಾರ್ಟ್ ಸಿ ಅಲ್ಲಿ ಇನ್ನೊಂದ್ಸಲ ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ್ಬೇಕಾ? ಸಿ ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಗಳು ಬರೋಂಥದ್ದು ಶಾರ್ಟ್ ಆನ್ಸರ್ ಕ್ವಶನ್ಸ್ ಗಳು. ನೀವು 5 ಕ್ವಶನ್ ಕೇಳಿರ್ತಾನೆ, 3 ಕ್ವಶನ್ ಅಷ್ಟೇ ಆನ್ಸರ್ ಮಾಡ್ಬೇಕಾಗಿರೋದು. ನೀವು ಆನ್ಸರ್ ಮಾಡ್ಬೇಕಾಗಿರೋದು 3 ಕ್ವಶನ್. 3 ಕ್ವಶನ್ ಅಲ್ಲಿ ಪ್ರತಿಯೊಂದು ಕ್ವಶನ್ 2 ಮಾರ್ಕ್ಸ್, 6 ಮಾರ್ಕ್ಸ್ ನ ಸ್ಕೋರ್ ಮಾಡ್ತೀರಾ. ಕ್ವಶನ್ ನಂಬರ್ ಬಂದು 17 ಇಂದ 21 ಆಗಿರುತ್ತೆ. ಪಾರ್ಟ್ ಸಿ ಕ್ವಶನ್ಸ್ ಗಳು, ಇದರಲ್ಲಿ ನಿಮ್ಗೆ ಕೇಳ್ಬೇಕಂತದ್ದು ಮೆಜಾರಿಟಿ ಪ್ರಾಬ್ಲಮ್ ಓರಿಯೆಂಟೆಡ್ ಇರುತ್ತೆ. ಥಿಯರಿಗಳು ತುಂಬಾ ಕಮ್ಮಿ ಇರುತ್ತೆ, 1 or 2 ಕ್ವಶನ್ಸ್ ಇರುತ್ತೆ. ಸೊ ನಿಮ್ಗೆ ಆಪ್ಷನ್ ಇರುತ್ತೆ ಇದರಲ್ಲಿ. ನೀವು ಪಾರ್ಟ್ 1 ಅಲ್ಲಿ ಆಪ್ಷನ್ ಇರಲಿಲ್ಲ, ಬಟ್ ಪಾರ್ಟ್ 2 ಅಲ್ಲಿ ಆಪ್ಷನ್ ಇತ್ತು ನಿಮ್ಗೆ. ಇದರಲ್ಲಿ 3 ಬರಬೇಕಾಗಿತ್ತು. ಪಾರ್ಟ್ ಸಿ ಅಲ್ಲಿ ನಿಮ್ಗೆ 6 ಮಾರ್ಕ್ಸ್, ಒಂದು ಕ್ವಶನ್ ನ ಅಟೆಂಡ್ ಮಾಡೋದ್ರಿಂದ 6 ಮಾರ್ಕ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಒಂದ್ ಕ್ವಶನ್, ಅದ್ರಲ್ಲೂ ನಮ್ಮ ಅಕೌಂಟೆನ್ಸಿಲಿ ಎಷ್ಟು ಅಡ್ವಾಂಟೇಜ್ ಅಂತಂದ್ರೆ, ನೀವು ಬರೀ ಪ್ಯಾಟರ್ನ್ ಹಾಕೋದ್ರಿಂದ ಕರೆಕ್ಟ್ ಆಗಿ ಪ್ಯಾಟರ್ನ್ ಹಾಕಿ ಡೀಟೇಲ್ಸ್ ಫಿಲ್ ಮಾಡಿದ್ರ, ಬೇಸಿಕ್ ಇನ್ಫಾರ್ಮೇಶನ್ ಪ್ಯಾಟರ್ನ್ ಹಾಕಿ ಫಿಲ್ ಮಾಡಿದ್ರ ಅಂತಂದ್ರೆ half of the ಮಾರ್ಕ್ಸ್ ಸ್ಕೋರ್ ಆಗೋಗ್ಬಿಡುತ್ತೆ. ಹಾಗಾಗಿ ಪ್ಯಾಟರ್ನ್ ಎಲ್ಲ ತುಂಬಾ ಚೆನ್ನಾಗಿ ಕಲ್ತ್ಕೊಳ್ಳಿ. ಸ್ಮಾಲ್ ಪ್ರಾಬ್ಲಮ್ಸ್ ನ ಕೇಳ್ತಾರೆ, 5 ಕ್ವಶನ್ ನ ಕೇಳ್ತಾರೆ. 5 ಕ್ವಶನ್ ಅಲ್ಲಿ ನೀವು ಅಟೆಂಡ್ ಮಾಡ್ಬೇಕಾಗಿರೋದು ಎಷ್ಟು? ಬರೀ 3 ಕ್ವಶನ್ಗಳು. ಆ 3 ಕ್ವಶನ್ ನೀವು 6 ಕೇಳ್ತಾರೆ, ಆ 6 ಮಾರ್ಕ್ಸಿನ ಕ್ವಶನ್ 5 ಕೇಳ್ತಾರೆ. ಫುಲ್ ಎಲ್ಲವಕ್ಕೂ ಬಂದ್ರೆ 30 ಬರುತ್ತೆ. ಬಟ್ ನೀವು ಎಲ್ಲವನ್ನ ಬರೀಲಿಕ್ಕೆ ಹೋಗ್ಬೇಡಿ. ನೀವು ಬರಿಬೇಕಾಗಿರೋದು ಎಷ್ಟು? ಬರೀ 3 ಕ್ವಶನ್ ಅಟೆಂಡ್ ಮಾಡ್ಬೇಕಾಗಿರೋದು. ಒಂದಕ್ಕೆ 6 ಮಾರ್ಕ್ಸ್, 18 ಮಾರ್ಕ್ಸ್ ಇದ್ರಲ್ಲಿ ನಿಮ್ಗೆ ಸ್ಕೋರ್ ಆಗುತ್ತೆ. ಯಾವ್ದ್ರಲ್ಲಿ? ಪಾರ್ಟ್ ಸಿ ಅಲ್ಲಿ ನಿಮ್ಗೆ 18 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಇದ್ರದ್ದು ಕ್ವಶನ್ ನಂಬರ್ ಬಂದು 22 ಇಂದ 26. ಈಗ 22ರಿಂದ 26 ನಿಮಗೆ ಆಪ್ಷನ್ ಇದೆ. ಒಟ್ಟು ಟೋಟಲ್ 5 ಕ್ವಶನ್ಸ್ ಇದೆ, ಕರೆಕ್ಟಾ? 22, 23, 24, 25, 26. ಇದ್ರಲ್ಲಿ ನಿಮಗೆ ಯಾವ್ದು ಬೆಸ್ಟ್ ಮತ್ತೆ ನೀವು ತುಂಬಾ ಅಕ್ಯುರೇಟ್ ಆಗಿ ಗೊತ್ತಿದೆ ಆನ್ಸರ್ಸ್ ಗಳು. ಈಗ 22nd ನಿಮ್ದು ಕ್ವಶನ್ ಗೊತ್ತಿದೆ, ಆ 22nd ಕ್ವಶನ್ ನಂಬರ್ ಬರ್ದು ಹಾಕಿ. ಅಥವಾ 23rd ಕ್ವಶನ್ ಕೊಟ್ಟಿದೆ, ಆ 23rd ಕ್ವಶನ್ ನಂಬರ್ ಹಾಕಿ. ನಿಮ್ಗೆ ಯಾವ್ದು ಗೊತ್ತಿದೆ ಆ ಕ್ವಶನ್ ನಂಬರ್ ಬರ್ದು ಆನ್ಸರ್ ನ ಮಾಡಿ. ಲಾಸ್ಟ್ ಆಗಿ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ, ಇದು ತುಂಬಾ ಜಾಸ್ತಿ ಮಾರ್ಕ್ಸ್ ಅಂತಂದ್ರೆ ತುಂಬಾ ಜಾಸ್ತಿ ಮಾರ್ಕ್ಸ್ ನ ಸ್ಕೋರ್ ಮಾಡೋಂಥದ್ದು, ಮತ್ತೆ ತುಂಬಾ ಈಸಿಯಾಗೂ ಸ್ಕೋರ್ ಮಾಡೋಂಥದ್ದು. ಇದು ಬೇಕಾಗಿರೋದು ನಿಮ್ಮ ಟ್ಯಾಲೆಂಟ್. ಅದಾದ್ಮೇಲೆ ಏನಂತಂದ್ರೆ ಪ್ರಾಕ್ಟೀಸ್. ನೀವು ಎಷ್ಟು ಚೆನ್ನಾಗಿ ಕ್ವಶನ್ ಪೇಪರ್ ಅಥವಾ ಪ್ರಾಬ್ಲಮ್ಸ್ ಗಳನ್ನ ಜಾಸ್ತಿ ಅಡ್ಜಸ್ಟ್ಮೆಂಟ್ ಇರೋದನ್ನ ಮಾಡ್ತಾ ಹೋಗ್ತೀರಾ, ಅಷ್ಟು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನಿಮ್ಗೆ ಲಾಂಗ್ ದೊಡ್ಡ ಪ್ರಾಬ್ಲಮ್ಸ್ ಬರುತ್ತೆ. ನಾನು ಆಗ್ಲೇ ಹೇಳಿದೀನಿ, ಬರೀ ಪ್ಯಾಟರ್ನ್ ಹಾಕೋದ್ರಿಂದನೇ half of the ಮಾರ್ಕ್ಸ್ ಸ್ಕೋರ್ ಆಗುತ್ತೆ ಅಂತ ಹೇಳಿದೀನಿ. ಎಷ್ಟು? ಈಗ 12 ಮಾರ್ಕ್ಸ್, ಒಂದು ಕ್ವಶನ್ಗೆ 12 ಮಾರ್ಕ್ಸ್ ಇರುತ್ತೆ. 6 ಕ್ವಶನ್ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಇದ್ರಲ್ಲಿ ನಿಮ್ಗೆ ಒಟ್ಟು ಟೋಟಲ್ 6 ಕ್ವಶನ್ ಕೇಳ್ತಾರೆ. ನೀವ್ ಅಟೆಂಡ್ ಮಾಡ್ಬೇಕಾಗಿರೋದು ಬರೀ 3 ಕ್ವಶನ್. ನೀವು 6 ಕ್ವಶನ್ ಅಟೆಂಡ್ ಮಾಡ್ಬಿಟ್ರೆ 72 ಮಾರ್ಕ್ಸ್ ಬಂದ್ಬಿಡುತ್ತೆ. ನಿಮ್ಗೆ ಅಟೆಂಡ್ ಮಾಡಿದ್ರೆ ಏನು ಪ್ರಯೋಜನ ಇರಲ್ಲ. ಅದೇ ನೀವು ಅಟೆಂಡ್ ಮಾಡ್ಬೇಕಾಗಿರೋದು ಎಷ್ಟು? ಬರೀ 3 ಕ್ವಶನ್, 12 ಮಾರ್ಕ್ಸ್ ಒಂದೊಂದು ಕ್ವಶನ್ ಇದೆ. 3 ಕರೆಕ್ಟ್ ಆಗಿ ಮಾಡಿದ್ರಿ ಅಂತಂದ್ರೆ 36 ಮಾರ್ಕ್ಸ್ ಯಾವ್ದ್ರಲ್ಲಿ? ಪ್ಯಾಟ್ರನ್ ಪಾರ್ಟ್ ಡಿ ಅಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ. 36 ಬರೀ ಕೆಲವು ಮಕ್ಳುಗಳು ಯಾರು ಪಾಸಿಂಗ್ ಅಂತ ಅಂದ್ಬಿಟ್ಟೆಲ್ಲ ಫೋಕಸ್ ಮಾಡ್ತಿರುತ್ತಲ್ಲ ಜಾಸ್ತಿ, ಬರೀ ಪಾರ್ಟ್ ಡಿ ಬಂದ್ಬಿಟ್ರೆ ಸಾಕಾಗೋಗ್ಬಿಡುತ್ತೆ. ಬಟ್ ನೀವು 100 out of 100 ತೆಗಿಲಿಕ್ಕೆ ಇವತ್ತಿಂದ ಕೂತು ಓದ್ತಾ ಇರ್ತಕ್ಕಂಥವ್ರು, ನೀವು ಎಲ್ಲವನ್ನ ಚೆನ್ನಾಗಿ ಕಲಿತೀರಾ ಅನ್ನೋ ಹೋಪ್ಸ್ 100% ಇದೆ. ಆಗ್ಲೇ ಹೇಳಿದ್ನಲ್ಲ, ನೀವ್ ಈಗಾಗ್ಲೇ 50% ಓದಿ ಮುಗಿದಿದೆ. ಇನ್ನೇನಿದ್ರು ಬರೀ ಜಸ್ಟ್ 50% ಅಷ್ಟೇ ಓದ್ಬೇಕಾಗಿದೆ. ಗೈಸ್, ಈಗ 32 ಪಾರ್ಟ್ ಡಿ ಅಲ್ಲಿ 6 ಕ್ವಶನ್ ಕೇಳ್ತಾರೆ. 3 ಕ್ವಶನ್ ಅಟೆಂಡ್ ಮಾಡ್ಬೇಕು. ಪ್ರತಿಯೊಂದು ಕ್ವಶನ್ಗೂ ಎಷ್ಟು ಮಾರ್ಕ್ಸ್? 12 ಮಾರ್ಕ್ಸ್ ಬರುತ್ತೆ. 12 ಮಾರ್ಕ್ಸ್ 3 ಕ್ವಶನ್ ಅಟೆಂಡ್ ಮಾಡ್ಬೇಕಾದ್ರು 36 ಮಾರ್ಕ್ಸ್ ಬರುತ್ತೆ. ಕ್ವಶನ್ ನಂಬರ್ ಬಂದು 27 ಇಂದ 32, 27ರಿಂದ 32 ಇರುತ್ತೆ. ನಿಮ್ಗೆ ಯಾವ್ದು ಈಸಿಯಾಗಿ
ಆನ್ಸರ್ ಮಾಡಕ್ ಬರುತ್ತೆ, ಅಕ್ಯುರೇಟ್ ಆಗಿ ಗೊತ್ತಿದೆ, ಆ ಕ್ವಶನ್ ಗಳನ್ನ ನಂಬರ್ ಹಾಕಿ ಕ್ವಶನ್ ನಂಬರ್ ಹಾಕಿ ಆನ್ಸರ್ ನ ಮಾಡಿ. ಸಿ ಗೈಸ್, ಇಲ್ಲಿಗೆ ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ತರ ಇತ್ತು ಅಂತ ನೋಡಿದೀವಿ. ನೀವು ಮುಂದೆ ಕ್ವಶನ್ ಪೇಪರ್ ಅಲ್ಲಿ 32 ಕ್ವಶನ್ ಗಳಿರುತ್ತೆ. ಎಷ್ಟು ಹೇಳಿ? ಟೋಟಲ್ 32 ಕ್ವಶನ್ಸ್ ಗಳಿರುತ್ತೆ. ನೀವು ಅಟೆಂಡ್ ಮಾಡ್ಬೇಕಾಗಿರೋದು ಜಸ್ಟ್ 29 ಕ್ವಶನ್ಸ್ ಗಳನ್ನ ಅಟೆಂಡ್ ಮಾಡ್ಬೇಕು. ಅಟೆಂಡ್ ಮಾಡಕ್ಕಾಗಲ್ಲ. 32 ಕ್ವಶನ್ ನಲ್ಲಿ 29 ಕ್ವಶನ್ ಅಟೆಂಡ್ ಮಾಡಕ್ಕಾಗಲ್ಲ. ನೀವು 32ರಲ್ಲಿ 29 ಕ್ವಶನ್ ಗಳನ್ನ ಕರೆಕ್ಟ್ ಆಗಿ ಅಟೆಂಡ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಎಷ್ಟಕ್ಕೆ ಆಗಿರುತ್ತೆ? 32ಕ್ಕೆ ನೀವು ಆರಾಮ್ಸೆ 29 ಕ್ವಶನ್ ನ ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಆನ್ಸರ್ ಮಾಡಿದ್ರಿ ಅಂದ್ರೆ 88 ಆಫ್ 80 ನ ಸ್ಕೋರ್ ಮಾಡ್ಬಿಡ್ತೀರಾ. ಸೊ ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಗೈಸ್. ಹಾಗಾಗಿ ನಿಮ್ಗೆ ಈ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಅಂತ ನಾನು ಅನ್ಕೊಳ್ತೀನಿ. ಇನ್ನೂ ಏನಾದ್ರು ನಿಮ್ಗೆ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಅಲ್ಲಿ ಕೇಳಿ. ಕಮೆಂಟ್ ಅಲ್ಲಿ ನಾನು ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತಂದ್ರೆ, ಇನ್ನೂ ಕ್ಲಾರಿಫಿಕೇಶನ್ ಬೇಕು ಅಂತಂದ್ರೆ ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇನ್ನೊಂದು ಇದೇ ತರನೇ ಒಂದು ಶಾರ್ಟ್ ವಿಡಿಯೋ ಆಗಿರುತ್ತೆ. ಅದೇನಂತಂದ್ರೆ ಚಾಪ್ಟರ್ ವೈಸ್ ವೇಟೇಜ್, ಪ್ರತಿಯೊಂದು ಚಾಪ್ಟರ್ಗೂ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಅದು ತುಂಬಾ ಇಂಪಾರ್ಟೆಂಟ್. ಅದು ಮುಗಿದ ತಕ್ಷಣ ಡೈರೆಕ್ಟ್ ಆಗಿ ನಾವು ಚಾಪ್ಟರ್ ಗಳಿಗೆ ಜಂಪ್ ಆಗ್ಬಿಡೋಣ, ಓಕೆನಾ ಅಂತ ಹೇಳ್ತಾ ಇವತ್ತಿನ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ ಇದನ್ನ ನೀವು ಇನ್ನೂ ಒಂದ್ಸಲ ಬೇಕಾದ್ರೆ ನೋಡಿ. ಇವತ್ತೇನೆ ಒಂದು ಬುಕ್ ಅಲ್ಲಿ ಬರ್ದಿಟ್ಕೊಂಡ್ಬಿಡಿ. ತುಂಬಾ ಈಸಿ ಆಗಿದೆ. ಆರಾಮ್ಸೆ 80 ಔಟ್ ಆಫ್ 80 ನ ಸ್ಕೋರ್ ಮಾಡ್ಬೋದು. ನೀವ್ ಈಗಾಗ್ಲೇ ಟ್ರ್ಯಾಕ್ ಅಲ್ಲಿ ಇದ್ದೀರಾ, ಆಗ್ಲೇನೆ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತಾ ಇರೋಣ.